ನಮ್ಮ ಹುಕ್ಕೇರಿ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹುಶಃ ಕರ್ನಾಟಕ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅದ. ನೇಹಾ ಹಿರೇಮಠಳ ಕೊಲೆ ಆಯಿತು, ಹಾಗೆ ಅಂಜಲಿ ಅಂಬಿಗೇರವಳ ಕೊಲೆ ಆಯಿತು. ಇವನ್ನೆಲ್ಲ ನೋಡಿದರೆ ಭಾಳಷ್ಟು ನೋವು ಆಗ್ತಾ ಇದೆ. ಇಂಥ ಕಾರ್ಯಗಳು ನಡಿಬಾರದು. ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತಂದರೆ ಸರ್ಕಾರ ಒಂದು ಕಾನೂನನ್ನು ರಚನೆ ಮಾಡಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರಿಗೆ ತಕ್ಷಣದಲ್ಲಿಯೇ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಬಡ ಕುಟುಂಬ ಅಜ್ಜಿ ಆ ಮಕ್ಕಳನ್ನು ಸಾಕ್ತಾಳೆ. ತೀರ್ಕೊಂಡಿರುವಂಥ ಹುಡುಗಿಯ ಅವಲಂಬನೆಯಿಂದನೇ ಆ ಮಕ್ಕಳು ಬದುಕ್ತಾ ಇದ್ರು. ಇವತ್ತು ಭಾಳ ಬಡತನದಲ್ಲಿ ಅದ. ನಾವು ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತೀವಿ, ಅದು ಸರಿನೇ. ಆದರೆ ಅದರ ಜೊತೆಯಲ್ಲಿ ಆ ಬಡ ಕುಟುಂಬಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಕೋನದಿಂದ ನಮ್ಮಲ್ಲಿ ವೀರಶೈವ ಧರ್ಮದಲ್ಲಿ ಜಂಗಮ ದೀಕ್ಷೆಯನ್ನು ಕೊಡ್ತೀವಿ. ಜಂಗಮ ದೀಕ್ಷೆ ಕೊಟ್ಟ ತಕ್ಷಣವೇ ಆ ಜಂಗಮರು ಜೋಳಿಗೆ ತಗೊಂಡು ಹೋಗಿ ಭಿಕ್ಷಾಟನೆ ಮಾಡಿ ಬರುವ ಮೊದಲ ಕಾಣಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಇವತ್ತು ಸುಮಾರು ನೂರಾರು ಜನ ಜಂಗಮ ಓಟುಗಳು ಭಿಕ್ಷಾಟನೆ ಮಾಡಿ ಆ ಭಿಕ್ಷೆಯನ್ನು ನಮಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿರುವ ಭಿಕ್ಷೆಯನ್ನು ತೆಗೆದುಕೊಂಡು ಮಠ ನಡೆಸ್ತಕ್ಕಂಥ ಪದ್ಧತಿ. ಭಕ್ತರ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದನೇ ಆ ಹುಡುಗಿಯ ಕುಟುಂಬಕ್ಕೆ ನಾವು ಅಲ್ಲಿ ಏನು ಬಂದಿರ್ತದಲ್ಲ ಎಲ್ಲ ಹಣ ಅದನ್ನೂ ತಗೊಂಡು ಮತ್ತು ಮಠದಿಂದನೂ ವಿಶೇಷವಾಗಿ ಆ ಶ್ರೀಮಠದಿಂದ ಸುಮಾರು 50,000 ರೂಗಳನ್ನು ಅವಳಿಗೆ ನೀಡುವಂಥ ಕೆಲಸವನ್ನು ಆ ಕುಟುಂಬಕ್ಕೆ ನೀಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಮಗೆ ಕೈಯೊಳಗೆ ಇನ್ನೊಂದು ನೆನಪಲ್ಲಿಟ್ಟುಕೊಳ್ಳಿ, ಸ್ವಾಮಿಗಳ ಕೈಯೊಳಗೆ ಜೋಳಿಗೆನೂ ಇರ್ತದೆ, ಜೋಳಿಗೆಯ ಜೊತೆಗೆ ಬೆತ್ತನೂ ಇರ್ತದೆ. ಅದಕ್ಕಾಗಿ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡೋಕ್ಕೂ ಬೆತ್ತದ, ಅವರಿಗೆ ಒಳ್ಳೇದಾಗಲಿ ಅಂಥೇಳಿ ಆಶೀರ್ವಾದ ಮಾಡೋಕ್ಕೂ ಬೆತ್ತದ. ಅದಕ್ಕೆ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು. ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಜನ ಮತ್ತೆ ಏನಕ್ಕಾದರೂ ಕೈ ಹಾಕಬಾರ್ದು. ಅದಕ್ಕೆ ಬೇಗ ಆ ಎರಡೂ ಏನು ಅವರು ಪಾಪಿಗಳಿದಾರಲ್ಲ, ಒಬ್ಬ ನೇಹಾವನ್ನು ಕೊಂದಿರ್ತಕ್ಕಂಥ ಆ ಪಾಪಿಗೆ, ಈ ಹುಡುಗಿಯನ್ನು ಕೊಂದಿರ್ತಕ್ಕಂಥ ಪಾಪಿಗೆ ಶೀಘ್ರದಲ್ಲಿಯೇ ಮರಣ ದಂಡನೆ ಶಿಕ್ಷೆ ಅವರಿಗೆ ಯೋಗ್ಯ. ಇದರಿಂದ ಮತ್ತೊಬ್ಬರು ಜಾಗೃತ ಆಗ್ತಾರೆ ಅನ್ನೋದು ನಮ್ಮ ಭಾವನೆ. ನೋಡಿ, ಈಗೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಕಷ್ಟದ. ಸರ್ಕಾರ ಆ ಕುಟುಂಬಕ್ಕೆ ಸಹಾಯ ಮಾಡಲೇಬೇಕು. ಇದು ನಮ್ಮ ಆಗ್ರಹಣೆ. ಯಾಕಂತಂದರೆ ಭಾಳ ಬಡ ಕುಟುಂಬದ ಇಂಥ ಸಂದರ್ಭದಲ್ಲಿ ನಾವು ಮೊದಲನೇ ಮಠದಿಂದ ಆರಂಭ ಮಾಡಿದ್ದೀವಿ. ಇನ್ನು ಸರ್ಕಾರವೂ ಕೂಡ ಸಹಾಯ ಮಾಡಬೇಕು, ಸಾರ್ವಜನಿಕರು ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಈಗ ಕುಟುಂಬಕ್ಕೆ ಹೋಗಿ ನಮ್ಗೆ ಇನ್ನೊಂದೇನಂತಂದರೆ ಅವ್ರು ನೋಡಲಿಕ್ಕೆ ನಮಗೆ ನಮ್ಮ ಮಠದಿಂದ ನಮ್ಮ ವೇದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಸಂಪತ್ ಕುಮಾರ್ ಶಾಸ್ತ್ರಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಹೋಗಿ ಅವ್ರಿಗೆ ಕೊಟ್ಟು, ನಾವು ಸಾಧ್ಯ ಆದರೆ ಹೋಗಿ ಕೊಟ್ಟು ಅವ್ರಿಗೆ ಸಹಾಯವನ್ನು ಮಾಡಿ ಬರ್ತೀವಿ.